ಯಾರ ಜೊತೆನೂ ಸಾಮಾನ್ಯ ತೆಗೆಸ್ಕೊಳ ಹಲೋ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ನಾನು ಆಚೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ನಾನು ರೆಡಿ ಆಗಿಬಿಡ್ತೀನಿ ಬೇಗ ಕ್ವಿಕ್ಕಾಗಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೆಡಿ ಆಗಿದ್ದೀನಿ. ಇವಾಗ ಕೂದಲು ಇನ್ನೂ ಸ್ವಲ್ಪ ಒಣಗಿಲ್ಲ. ಒಣಗಿದ ಮೇಲೆ ನೀಟಾಗಿ ಬಾಚ್ಕೋತೀನಿ. ಅರೇಂಜ್ಡ್ ಮ್ಯಾರೇಜ್, ಲವ್ ಮ್ಯಾರೇಜ್ ಅದು ಯಾವುದೋ ಗೊತ್ತಿಲ್ಲ. ಹಯವದನ ನೆನಪಿದೆ. ಕಟ್ ಮಾಡಿಬಿಡ್ತಾರೆ, ಕಾಳಿ ಬರ್ತಾಳೆ. ಅದು ಏನು ಕತೆ ಅಂತಾರೆ ಅದಕ್ಕೆ? ಸಾಮಾಜಿಕ. ಅದು ಯಾವುದ್ರದ್ದು ಹಿಸ್ಟಾರಿಕಲ್ ಕತೆ. ಅದು ಹಿಸ್ಟಾರಿಕಲ್ ಅಲ್ಲ. ದಂತ ಕತೆ ಅಂದ್ರೆ ಏನು? ಚಂದ್ರಹಾಸನ್ ಕತೆ ತಾನೆ ಅದು. ಹಯವದನ ಕಾಲ್ ಕಟ್ ಮಾಡೋದು, ಬೆರಳು. ಅವ್ರು 6 ಗಂಟೆ ಇರುತ್ತೆ, ಅವನ್ ಕತ್ತರಿಸ್ಬೇಕು ಅಂತ ಆರ್ಡರ್ ಆಗಿರುತ್ತೆ. ಕೊನೆಗೆ ಅವರು ನನ್ನ ಔಟ್ಫಿಟ್ ಬಂದು ಝೂಡಿಯೋದು. ಹಾಗೆ ನಾನು ಕ್ಯಾರಿ ಮಾಡ್ತಾ ಇರೋ ಬ್ಯಾಗ್ ಬಂದು ಆಲ್ಡೋ ಬ್ಯಾಗ್. ಇದು ನನ್ನ ಓವರ್ ಆಲ್ ಲುಕ್ ಚೆಕ್ ಆಫ್ ಟುಡೇ. ನಾವು ಬಂದಿರೋದು ನಾಗರಬಾವಿ ಮಲತಳ್ಳಿ ಹತ್ರ ಇರೋ ಕಲಾಗ್ರಾಮ ರಂಗಪರಿಷೆಗೆ. ನಾವು ಹೋಗಿದ್ದು ಲಾಸ್ಟ್ ಡೇ ಆಗಿತ್ತು. ಸೊ ತುಂಬ ಜನ ಇದ್ದರು. ಬಟ್ ನಾವು ತುಂಬ ಲೇಟಾಗಿ ಹೋಗಿದ್ದರಿಂದ ಆಲ್ಮೋಸ್ಟ್ ಆಗಲೇ ಎಲ್ಲ ಸ್ಟಾಲ್ಸ್ ಕ್ಲೋಸ್ ಮಾಡಿದರು. ಆ್ಯಕ್ಚುಲಿ ಇದು 1 ವಾರದಿಂದ ನಡೀತಾ ಇದೆ ಅಂತೆ. ಸೊ ನಾವು ಈ ಹತ್ತಿರ ಇದ್ದು ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ವೀಕೆಂಡ್ ಅಂತ ಹೋದ್ವಿ. ಬಟ್ ಇಟ್ ವಾಸ್ ವೆರಿ ನೈಸ್. ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ ಕೊನೆಯದಾಗಿ ನಮಗೆ ಬಿ ಜಯಶ್ರೀ ಅವರ ಹಾಡು ಕೇಳೋಕ್ಕೆ ಸಿಕ್ತು. ದಟ್ ವಾಸ್ ಅ ಲಾಸ್ಟ್ ಸಾಂಗ್ ಆಫ್ ದಟ್ ಡೇ. ಹಾಗೆ ನಾಟಕ ನೋಡೋಕ್ಕೆ ಇಂಟ್ರೆಸ್ಟ್ ಇರೋರಿಗೆ ನಾಟಕ ಕೂಡ ಪ್ಲೇ ನಡೀತಾ ಇತ್ತು. ಸೊ ಅದಕ್ಕೆ ಟಿಕೆಟ್ ಪ್ರೈಸಿಂಗ್ ಎಷ್ಟೋಯಿತು, ಬಟ್ ನಾವೇನು ಅದಕ್ಕೆ ಅಂತ ಹೋಗಿರಲಿಲ್ಲ. ಒಳಗೆ ಎಲ್ಲ ಅರೇಂಜ್ಮೆಂಟ್ಸು ಕಲರ್ಫುಲ್ಲಾಗಿ ಜಾತ್ರೆ ಥರ ಸೆಟಪ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಬೇರೆ ಬೇರೆ ದಿನ ಇರುತ್ತೆ ಅನ್ಸುತ್ತೆ ಅವಾಗ. ನಮ್ಮನೆಯವರು ಒಳಗಡೆ ಬುಕ್ ಸ್ಟಾಲ್ಸ್ ಕೂಡ ಇತ್ತು. ಕನ್ನಡ ಬುಕ್ ಸ್ಟಾಲ್ಸು ಇತ್ತು. ಕೆಲವೊಂದು ಇಂಗ್ಲೀಷ್ ಲಿಟ್ರೇಚರ್ ಬುಕ್ಸ್ಗಳು ಇತ್ತು. ಆ್ಯಂಡ್ ಕಾಮನ್ ಬುಕ್ಸ್ಗಳು ಕೂಡ ಇತ್ತು. ಹಾಗೆ ಕ್ಯಾಟಗರಿ ವೈಸ್ ಎಲ್ಲ ಸ್ಟಾಲ್ನ ಡಿವೈಡ್ ಮಾಡಿದರು. ಅಂದರೆ
ಕುವೆಂಪು ಅವ್ರದ್ದೇ ಸೆಪ್ರೇಟ್ ಇತ್ತು, ಹಾಗೆ ಸಾಮಾಜಿಕ ಬುಕ್ಗಳು ಸೆಪ್ರೇಟ್ ಆಗಿತ್ತು. ಸೊ ಬುಕ್ ಇಂಟ್ರೆಸ್ಟ್ ಇರೋರು ಕೊಂಡ್ಕೋಬೋದಾಗಿತ್ತು. ನಾವು ಕೂಡ ಸ್ವಲ್ಪ ಬುಕ್ಸ್ನ ಪರ್ಚೇಸ್ ಮಾಡಿದ್ವಿ. ಕರಿಮಾಯಿ ನಾಟಕದ ಯಾವ ಹಾಡು ನೀನೇ ಬಂದು ಆಡ್ಬಿಡೋಣ, ಚಿಮ್ನ ಮಾಡ್ತೀರಾ? ಗುಂಡಣ್ಣ ಹಾಗೂ ಗೌರಿ ದತ್ ಅವರು ನಾಟಕ ಅಲ್ವಾ, ಅಲ್ಲೆಲ್ಲ ಕಾಯ್ತಾ ಇದ್ರೆ ಅಂದ್ರೆ ಅಲ್ಲೇ ಅನ್ಸುತ್ತೆ. ಇದು ಬರೀ ಸನ್ಮಾನ ವೇದಿಕೆ ಅಷ್ಟೇ. ನೋಡಿ ಇಲ್ಲಿ ಏನೇನೋ ಆಟ ಇತ್ತು ಅನ್ಸುತ್ತೆ, ಹಳ್ಳಿ ಆಟ ಬೇಕು. ಫೆಬ್ರವರಿ 1ರಿಂದ ನಡೆಯುತ್ತಿರುವಂತಹ ಬೇಗ ಬರ್ಬೇಕಾಗಿತ್ತು ಸಂಸ್ಕೃತಿ ಸಚಿವಾಲಯ ಭಾರತ ಸರ್ಕಾರ ರಾಷ್ಟ್ರೀಯ ನಾಟಕ ಶಾಲೆ ನವದೆಹಲಿ, ಫೋಟೋ ತೆಗಿತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಸಹಯೋಗದಲ್ಲಿ ಭಾರತ ರಂಗ ಮಹೋತ್ಸವ, ಅಂತಾರಾಷ್ಟ್ರೀಯ ನಾಟಕ ಮತ್ತೆ ರಂಗ ಪರಿಚಯ ಇದೆಲ್ಲ ನೀವು ಕಣ್ತುಂಬಿಕೊಂಡಿದ್ದೀರಾ. ಕಳೆದ 8 ದಿನಗಳಿಂದ ಸತತವಾಗಿ ನೀವು ಅಂತ ಗೌರವಕ್ಕೆ ಪಾತ್ರರಾಗಿರುವಂತಹ ಸಮುದಾಯ ತಂಡದ ಮುಖ್ಯಸ್ಥರಾಗಿರುವಂತಹ ಗುಂಡಣ್ಣವರು ವೇದಿಕೆ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಚಿತ್ರತಂಡದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಆದೇಶದಂತೆ ನಾನು ಸಣ್ಣ ಕತೆ ಬಿಸಿ ಅವರು ಅಲ್ಲಿ ಸ್ಟೇಜ್ ಹೋಗ್ಬೇಕು. ದತ್ತಾತ್ರೇಯ ಇದ್ದಾರೆ, ಮಾತಾಡ್ಸಿದ್ರ ರೇವಣ್ಣ ಅಂತ ಸಿಕ್ಕ್ರ? ನಿಮ್ಗೆ ಸಿಕ್ಕಿದ್ರಾ? ಅಲ್ಲಿ ಮುಂದೆ ಹೋದ್ರು, ನಾವ್ ನೋಡ್ಲಿಲ್ಲ ಅಷ್ಟು. ನಾನ್ ನೋಡ್ದೆ ಕೈ ಹಿಂಗಂದೆ, ಅವ್ರು ಬಿಸಿ ಆ ಕಡೆ ಯಾರನ್ನೂ ಮಾತಾಡ್ತಾ ಇದ್ರು. ಗೊತ್ತಾಯ್ತಾ ಅವ್ರಿಗೆ ನೀವು ಅಂತ? ಎಲ್ಲಿ ನಮ್ಗೆ ಆತರ ಕ್ಲಿಯರೆನ್ಸ್ ರಂಗ ಏನೋ ಗೆಜ್ಜೆ ತರ ಎಲ್ಲ ಇದೆ, ಎಲ್ಲ ಪ್ರಾಪರ್ಟೀಸ್ ಅನ್ಸುತ್ತಮ್ಮ. ಅದು ತಗೊಂಡು ಫೋಟೋ ಅಲ್ಲ, ಫೇವ್ರೆಟ್ ಸೀರಿಯಲ್ ಅವ್ರು ಡೈಲಿ ಮಿಸ್ಸೇ ಮಾಡೋದಿಲ್ಲ. ಒಂಥರ ಹೋಮ್ಲಿ ಇದೆ ಅಲ್ಲ, ಎಲ್ಲರೂ ಕುತ್ಕೊಂಡು ನೋಡ್ಬೋದು. ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಹಾ, ಈ ಕಡೆ ನಿಂತ್ಕೊಳ್ಳಿ ಸ್ವಲ್ಪ. ಒಂದ್ ನಿಮಿಷ ಅಪ್ಪನ್ ಕರಿತೀನಿ. ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ನನ್ನದೇ ಕ್ಷೇತ್ರವಾದ ರಂಗಭೂಮಿಯ ಬಗ್ಗೆ ನಾನು ಯೋಚನೆ ಮಾಡಿದಾಗ ನಾವು ಸೆಲ್ಫಿ ತಗೊಂಡು ಒಂದು ಸಾಮಾಜಿಕ ಸಾಂಸ್ಕೃತಿಕ
ಇದೊಂದು ಸಣ್ಣ ಬುಕ್ ತೊಗೊಂಡ್ವಿ ನಾವು. ಆ್ಯಕ್ಚುಲಿ ಅವರು ಒಂದು ಪರ್ಪಸ್ಗೆ ಅಂತ ಈ ಬುಕ್ ಸೆಲ್ ಮಾಡ್ತಾಯಿದ್ರು. ಅಂದರೆ ಈ ಬುಕ್ ಸೆಲ್ ಮಾಡಿ ಅದರಿಂದ ಬರೋ ದುಡ್ಡಿಂದ ಅವರು ಒಂದು ಮೂವಿ ತೆಗಿತಾ ಇದ್ದಾರಂತೆ. ಸೊ ಅದಕ್ಕೇ ನಾವು ಅವ್ರಿಗೆ ಎನ್ಕರೇಜ್ಮೆಂಟ್ ಆಗುತ್ತೆ ಅಂತ ಅದನ್ನು ತೊಗೊಂಡು ಬಂದ್ವಿ. ಅದು ಮಿಸ್ಟ್ರಿ ಬುಕ್, ಅಂದರೆ ಚಿಕ್ಕ ಚಿಕ್ಕ ಮಿಸ್ಟ್ರಿ ಕತೆಗಳಿದೆ ಅಂತೆ ಅದರೊಳಗೆ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ತೊಗೊಂಬಂದ್ವಿ. ನಮ್ಮನೇಲಿ ನನಗೂ ನಮ್ಮ ಅಪ್ಪನಿಗೂ ಇಬ್ರಿಗೂ ಬುಕ್ ಓದೋ ಸ್ವಲ್ಪ ಹುಚ್ಚಿದೆ. ನಮ್ಮಪ್ಪ ಕನ್ನಡ ಬುಕ್ಸ್ ಅಂದರೆ ತುಂಬಾ ಓದ್ತಾರೆ. ಅಲ್ಲಿ ನೀವು ನೋಡ್ಬೋದು ಹಯವದನ ಬುಕ್ ಇದೆ. ಅದರದ್ದು ಕತೆ ನಾವು ಒಂದ್ಸತಿ ನಾಟಕ ನೋಡೋಕ್ಕೆ ಹೋಗಿದ್ವಿ ರವೀಂದ್ರ ಕಲಾಕ್ಷೇತ್ರಕ್ಕೆ. ನಮ್ಮಪ್ಪ ನಾವು ಚಿಕ್ಕವರಿದ್ದಾಗಲೇ ಕರ್ಕೊಂಡು ಹೋಗಿದ್ರು. ಹಾಗೆ ಇನ್ನೊಂದಿತ್ತು ಮಲೆಗಳಲ್ಲಿ ಮಧುಮಗಳು ಅಂತ. ಸೊ ನೆಕ್ಸ್ಟ್ ನೋಡೋಣ ಮುಂದೆ ಯಾವಾಗಾದರೂ ಅವಕಾಶ ಸಿಕ್ಕಾಗ ಅದನ್ನು ತೊಗೊಳ್ತೀನಿ ಬುಕ್ನ. ರಂಗ ಪರೀಕ್ಷೆ ಮುಗಿಸ್ಕೊಂಡು ನಾವು ಊಟಕ್ಕೆ ಅಂತ ACK ಅಂತ ಒಂದು ಚಿಕ್ಕ ರೆಸ್ಟೋರೆಂಟ್ ಇದೆ ನಾಗರಬಾವಿ ಹತ್ರನೇ. ಅನ್ಲಿಮಿಟೆಡ್ ನಾನ್ ವೆಜ್ ಮೀಲ್ಸ್ ಇರುತ್ತೆ. ಸೊ ಅದಕ್ಕೆ ಹೋಗಿದ್ವಿ. ಟೇಸ್ಟ್ ವೈಸ್ ಏನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಬಟ್ ನಾನು ತುಂಬ ಮೀಲ್ಸ್ ಎಲ್ಲ ಅಷ್ಟೊಂದು ತಿನ್ನಲ್ಲ, ನನಗೇನು ಅಂತ ಇಷ್ಟ ಆಗಿಲ್ಲ. ಬಟ್ ಹಶ್ವಾಗಿತ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಅಲ್ಲೇ ಹೋದ್ವಿ, ಹತ್ತಿರ ಇದೆ ಅಂತ. ಅದೇ ಏನೋ ವಾಲ್ಪೇಪರ್ ನೋಡಿ, ಈ ಥರ ವಾಲ್ಪೇಪರ್ ನಾನು ಹೇಳಿದ್ದು. ನಾವು ಅನ್ಸೋಕ್ಕಾಗಲ್ಲ ನೋಡಿ, ಈ ಥರ ಹಾಕಿದ್ರೆ ಕೊಡ ಆಗಲ್ಲ ನಿಮ್ಗೆ ಅಷ್ಟೊಂದು ಜನ ಓಡಾಡಿ ಎಷ್ಟು ಒಂದಕ್ಕೆ 100 ಲಕ್ಷ ಅಂಟ್ಕೊಂಡ್ಬಿಟ್ಟಿದೆ. ಅದೇನೆ ಅಪ್ಪ ಬಂದು ಇಳಿಯಕ್ಕಾಗಲ್ಲ. ಎರಡು ಮಿಕ್ಸ್ ಇರುತ್ತಾ? ಇದೆರಡು ಬೇರೆ ಬೇರೆ. ಚಿಕನ್ ಎರಡು ಇಲ್ಲ, ಚಿಕನ್ ಅನ್ಸುತ್ತೆ, ಮಟನ್ ಇಲ್ಲ. ಹೆಲೋ, ಐ ಆಮ್ ಬ್ಯಾಕ್ ಅಟ್ ಹೋಮ್. ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಅಲ್ಲೆಲ್ಲ ಸುತ್ತಾಡಿ ಫುಲ್ ಟಯರ್ಡ್ ಆಗಿದೆ. ಸೊ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.